ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮತ್ತು HRMದು ಒಂದು ಪಾರ್ಟ್ ಅಲ್ವಾ, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಲಾಟ್ ಆಫ್ ಡಿಫರೆಂಟ್ ಫಂಕ್ಷನ್ಸ್ ಇದೆ. ಇವಾಗ ಪ್ಲಾನಿಂಗ್ ಆಗಿರ್ಬೋದು, ಆರ್ಗನೈಸಿಂಗ್ ಆಗಿರ್ಬೋದು, ಸೊ ಡಿಫರೆಂಟ್ ಫಂಕ್ಷನ್ಸ್ ಇದೆ ಅಲ್ವಾ. ಅದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲಾನಿಂಗ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲ ಫಂಕ್ಷನ್ಸ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ನಿಮಗೆ ವಾಚ್ ಮಾಡೋಕ್ಕೆ ಕೂಡ ಬೋರ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಒಂದೊಂದು ಫಂಕ್ಷನ್ಸ್ ಬಗ್ಗೆನೂ ಒಂದೊಂದು ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಇವತ್ತಿನ ಕ್ಲಾಸಲ್ಲಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಅದರಲ್ಲಿ ಪ್ಲಾನಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ, ಆಯಿತಾ. ಸೊ ಕಮ್ ಟು ದ ಪಾರ್ಟ್ ಆಫ್ ದಟ್. ಸೊ ಪ್ಲಾನಿಂಗ್ ಅಂತ ಅಂದರೆ ಏನು ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಮೀನಿಂಗ್ ಆಫ್ ಪ್ಲಾನಿಂಗ್ ಅಲ್ವಾ, ಏನು ಆಗಿದ್ರೆ ಪ್ಲಾನಿಂಗ್ ಅಂತ ಅಂದರೆ ಏನು? ಪ್ಲಾನಿಂಗ್ ಅಂತ ಅಂದರೆ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ಹೌ ಟು ಡೂ, ವೆನ್ ಟು ಡೂ ಆ್ಯಂಡ್ ಹೂ ಶುಡ್ ಡೂ ಇಟ್ ಅಂತ. ಪ್ಲಾನಿಂಗ್ ಅಂತ ಅಂದರೆ ಈಗ ಪ್ಲ್ಯಾನ್ ಮಾಡೋದು. ಈಗ ಒಂದು ಬಿಸ್ನೆಸ್ ಆರ್ಗನೈಸೇಷನ್, ಸೊ ಬಿಸ್ನೆಸ್ ಆರ್ಗನೈಸೇಷನ್ ಅಂತಲೇ ಅಲ್ಲ, ಪ್ರತಿಯೊಂದರಲ್ಲೂ ನಮಗೇನಿರಬೇಕು, ಪ್ರಾಪರ್ ಪ್ಲ್ಯಾನಿಂಗ್ ಸ್ಟ್ರಾಟಜೀಸ್ ಅನ್ನೋದು ಇರಬೇಕಲ್ವಾ. ಸೊ ಹಾಗೆ ಪ್ರಾಪರ್ ಪ್ಲ್ಯಾನ್ ಇದ್ದರೆ ಮಾತ್ರ ನಾವು ಯಾವುದ್ರಲ್ಲಾದರೂ ಏನು ಮಾಡ್ಬೋದು, ಸಕ್ಸಸ್ಸನ್ನು ಕಾಣ್ತಾ ಹೋಗ್ಬೋದು. ಅದೇ ಥರ ಬಿಸ್ನೆಸ್ ಆರ್ಗನೈಸೇಷನ್ನಲ್ಲೂ ಕೂಡ ಪ್ರಾಪರ್ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಆಗಿರುತ್ತೆ. ಸೊ ಪ್ಲಾನಿಂಗ್ ಪ್ರಾಪರ್ ಆಗಿದೆ ಅಂತ ಅಂದರೆ ಅವರು ಅದನ್ನು ಏನು ಮಾಡ್ತಾ ಹೋಗ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ ಅಲ್ವಾ. ಸೊ ಪ್ಲಾನಿಂಗ್ ಅಂತ ಅಂದರೆ ಏನು ಹಂಗಂದರೆ, ಸೊ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಏನನ್ನ ಮಾಡಬೇಕಲ್ವಾ. ಸೊ ಏನನ್ನು ಮಾಡಬೇಕು, ಹೇಗೆ ಮಾಡ್ತಾ ಇರಬೇಕು, ಯಾವಾಗ ಮಾಡಬೇಕು, ಸೊ ಇದೆಲ್ಲ ಅದನ್ನು ಪ್ರೀವಿಯಸ್ ಆಗಿ ಡಿಸೈಡ್ ಮಾಡುವಂಥದ್ದು, ಅಡ್ವಾನ್ಸ್ ಆಗಿ ಡಿಸೈಡ್ ಮಾಡುವಂಥದ್ದು, ಅದನ್ನು ಏನಂತ ಹೇಳ್ತೀವಿ, ಪ್ಲಾನಿಂಗ್ ಅಂತ. ಸೊ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರಲ್ವ. ಸೊ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಯಾವ ಥರದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಯಾವ ಥರ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅನ್ನೋದನ್ನ ಏನು ಮಾಡಬೇಕು, ಅವರು ಡಿಸೈಡ್ ಮಾಡಬೇಕು ಪ್ರೀವಿಯಸ್ ಆಗಿ. ಸೊ ಅದನ್ನು ಯಾವ ಥರದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು, ಯಾವ ಥರ ಪ್ರಾಡಕ್ಟನ್ನು ಪ್ರೊಡಕ್ಷನ್ ಮಾಡ್ತಾ ಹೋಗಬೇಕು, ಅದನ್ನು ಯೋಚನೆ ಮಾಡೋದು ಹೌ ಟು ಡೂ ಅಲ್ವಾ. ಸೊ ಅದೇ ಥರ ಕೆಲವೊಂದು ಪ್ರಾಡಕ್ಟ್ಸ್ಗೆ ಕೆಲವೊಂದು ಸೀಸನಲ್ ಬೇಸ್ಡಲ್ಲಿ ಡಿಮ್ಯಾಂಡ್ ಇರ್ತಾ ಹೋಗುತ್ತೆ. ಸೊ ಆ ಒಂದು ಸೀಸನಲ್ ಬೇಸ್ಡಲ್ಲಿ ಕೂಡ ಏನು ಮಾಡ್ತಾ ಹೋಗಬೇಕು, ಅವರು ಯಾವಾಗ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಯಾವಾಗ ಆಕ್ಟಿವಿಟೀಸ್ನ ಮಾಡಬೇಕು ಅನ್ನೋದನ್ನು ವೆನ್ ಟು ಡೂ ಅಂತ ಕರಿತೀವಿ. ಅದ್ರ ಜೊತೆಗೆ ಹೂ ಶುಡ್ ಡೂ ಇಟ್ ಅಂತ. ಹೂ ಶುಡ್ ಡೂ ಇಟ್ ಅಂತ ಅಂದರೆ ಸ್ಪೆಷಲೈಸ್ಡ್ ಬೇಸಲ್ಲಿ ಏನು ಮಾಡ್ತಾರೆ, ಅವರು ವರ್ಕ್ ಅಲಾಟ್ಮೆಂಟ್ ಮಾಡ್ತಾರೆ ಅಲ್ವಾ. ಸೊ ಇದೆಲ್ಲದನ್ನು ಪ್ರಾಪರ್ ಆಗಿ ಡಿಸೈಡ್ ಮಾಡಿದರೆ ಅದನ್ನು ಏನಂತ ಕರಿತೀವಿ, ಎಸ್ಪೆಷಲಿ ಅಡ್ವಾನ್ಸ್ ಆಗಿ ಡಿಸೈಡ್ ಮಾಡಿದರೆ ಅದನ್ನು ಪ್ಲಾನಿಂಗ್ ಅಂತ ಕರಿತೀವಿ. ಸೊ ಡೆಫಿನೇಷನ್ ಮೆನ್ಷನ್ ಮಾಡಿದ್ದೀನಿ ಅಲ್ವಾ. ಸೊ ಡೆಫಿನೇಷನ್ ಏನು ಹೇಳುತ್ತೆ, ಸಿ ಪ್ಲಾನಿಂಗ್ ಇಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ ಅಂತ ಹೇಳುತ್ತೆ. ಅಂದರೆ ಏನನ್ನ ಮಾಡಬೇಕು ಅನ್ನೋದನ್ನ ಫಸ್ಟೇ ಡಿಸೈಡ್ ಮಾಡೋದು, ಅಡ್ವಾನ್ಸ್ ಆಗಿ ಡಿಸೈಡ್ ಮಾಡೋದನ್ನು ಏನು ಹೇಳುತ್ತೆ, ಪ್ಲಾನಿಂಗ್ ಅಂತ ಹೇಳ್ತಾರೆ. ಸೊ ಪ್ಲಾನಿಂಗ್ ಈಸ್ ಸೆಲೆಕ್ಟಿಂಗ್ ಆ್ಯಂಡ್ ರಿಲೇಟಿಂಗ್ ಫ್ಯಾಕ್ಟ್ಸ್ ಫಾರ್ ಫ್ಯೂಚರ್ ಆ್ಯಕ್ಷನ್. ಹಂಗಂತ ಅಂದರೆ ಏನು, ಸೊ ಫ್ಯೂಚರಲ್ಲಿ ಆಗುವಂಥ ಒಂದು ಆ್ಯಕ್ಷನ್ಗೆ, ಯಾವುದೋ ಒಂದು ಆ್ಯಕ್ಷನ್ ಅಂತಂದರೆ ವರ್ಕ್ ಅಂತಲೇ ಅರ್ಥ ಇಲ್ಲಿ. ಸೊ ಯಾವುದೋ ಒಂದು ವರ್ಕ್ಗೆ ನಾವೇನು ಮಾಡಬೇಕು, ಸೆಲೆಕ್ಷನ್ನು ಇರಬೇಕು, ರಿಲೇಟಿಂಗ್ ಫ್ಯಾಕ್ಟ್ಸನ್ನು ಏನು ಮಾಡಬೇಕು, ಇಂಪ್ಲಿಮೆಂಟ್ ಮಾಡ್ತಾ ಹೋಗಬೇಕು. ಅದೆಲ್ಲ ಅದನ್ನು ಅಡ್ವಾನ್ಸ್ ಆಗಿ ಡಿಸೈಡ್ ಮಾಡಿದರೆ ಅದನ್ನೇ ಏನಂತ ಕರಿತೀವಿ, ಪ್ಲಾನಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಆಬ್ಜೆಕ್ಟಿವ್ಸ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಪ್ಲಾನಿಂಗ್ ತುಂಬ 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 ಇಂಪಾರ್ಟೆಂಟ್ ಅಂತ ಅಂದಾಗ ಅದಕ್ಕೆ ಸಮ್ ಆಫ್ ದ ಆಬ್ಜೆಕ್ಟಿವ್ಸ್ ಅಂತ ಇರಲೇಬೇಕಲ್ವಾ. ಸೊ ಆಬ್ಜೆಕ್ಟಿವ್ಸ್ ಇದ್ದರೆ ಮಾತ್ರ ಏನಾಗಿರುತ್ತೆ, ಪ್ರಾಪರ್ ಆಗಿರುತ್ತೆ. ಇಲ್ಲ ಏನೋ ಆಬ್ಜೆಕ್ಟಿವ್ಸೇ ಇಲ್ಲ, ಅದರಿಂದ ಏನೋ ಬೆನಿಫಿಟ್ ಇಲ್ಲ ಅಂತ ಅಂದರೆ ಪ್ಲಾನಿಂಗನ್ನು ಏನಕ್ಕೋಸ್ಕರ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿಬೇಕು ಹಾಗಿದ್ರೆ. ಸೊ ಆಬ್ಜೆಕ್ಟಿವ್ಸ್ ಇದ್ದೇ ಇರುತ್ತೆ ಅಲ್ವಾ. ನಾನಿಲ್ಲಿ ಏನು ಮಾಡಿದ್ದೀನಿ, ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಸೊ ಅಚೀವ್ಮೆಂಟ್ ಆಫ್ ಗೋಲ್ಸ್. ಸೊ ಪ್ಲಾನಿಂಗ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ಆರ್ಗನೈಸೇಷನಲ್ ಗೋಲ್ಸ್ ಅಲ್ವಾ, ವೆರಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತ. ಸೊ ಆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅವ್ರು ಏನು ಮಾಡಿರ್ತಾರೆ, ಸ್ಪೆಸಿಫಿಕ್ ಗೋಲ್ಸನ್ನು ಇಟ್ಕೊಂಡಿರ್ತಾರೆ. ಈಗ ಔಟ್ಪುಟ್ಟನ್ನು ಇನ್ಕ್ರೀಸ್ ಮಾಡಬೇಕು, ಪ್ರಾಫಿಟನ್ನು ಇನ್ಕ್ರೀಸ್ ಮಾಡಬೇಕು, ಆ ಥರದ್ದು. ಅದನ್ನು ಅಚೀವ್ ಮಾಡೋಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ, ಇಲ್ಲಿ ಪ್ಲಾನಿಂಗ್ ಹೆಲ್ಪ್ ಮಾಡುತ್ತೆ. ಸೊ ರೆಡ್ಯೂಸಿಂಗ್ ಅನ್ಸರ್ಟೆನಿಟಿ ಅಂತ. ಸೊ ಅನ್ಸರ್ಟೆನಿಟಿ ಅಂತ ಅಂದರೆ ನಾವು ಗೆಸ್ ಮಾಡಿರೋದಿಲ್ಲ, ಅಂಥದ್ದೇನಾದರೂ ಆಗ್ತಾ ಇರುತ್ತೆ ಅಲ್ವಾ. ಸೊ ಆ ಒಂದು ಸರ್ಕಮ್ಸ್ಟೆನ್ಸಸ್ನ ಏನು ಮಾಡುತ್ತೆ, ಪ್ಲಾನಿಂಗು ರೆಡ್ಯೂಸ್ ಮಾಡುತ್ತೆ. ನಾವೆಲ್ಲದನ್ನು ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡಿ ಇಟ್ಟರೆ, ಸೊ ಅಕಾರ್ಡಿಂಗ್ ಟು ದ ಪ್ಲ್ಯಾನ್ ನಾವೆಲ್ಲದನ್ನು ರನ್ ಮಾಡ್ತೀವಿ
ಮಾಡ್ತಾ ಇದ್ರೆ ಅನ್ಸರ್ಟನಿಟೀಸ್ ಏನಾಗಿರೋದಿಲ್ಲ, ಅಲ್ಲೇ ಇರೋದಿಲ್ಲ ಅಂತ. ಸೊ ನೆಕ್ಸ್ಟ್ ಒನ್ ಏನು, ಪ್ರಾಪರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಲ್ವಾ. ಸೊ ಪ್ರಾಪರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂತ ಅಂದರೆ ಏನು, ಈಗ ಒಂದು ಬಿಸ್ನೆಸ್ ಆರ್ಗನೈಸೇಷನ್, ಒಂದು ಪ್ರೊಡಕ್ಷನ್ ಯೂನಿಟ್ ಅಂತ ಇದ್ದಾಗ ಅಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಿಸಿಕಲ್ ರಿಸೋರ್ಸಸ್ಸು ಇರುತ್ತೆ, ಹ್ಯೂಮನ್ ರಿಸೋರ್ಸಸ್ಸು ಇರುತ್ತೆ ಅಲ್ವಾ. ಸೊ ಫಿಸಿಕಲ್ ರಿಸೋರ್ಸಸ್ ಅಂತ ಅಂದರೆ ಏನು, ಅಸೆಟ್ ಅಲ್ವಾ. ಸೊ ಮಷಿನರೀಸ್ ಇರುತ್ತೆ, ಬಿಲ್ಡಿಂಗ್ ಇರುತ್ತೆ, ಅದೆಲ್ಲದನ್ನು ಮ್ಯಾನೇಜ್ ಮಾಡುವಂಥದ್ದು. ಅದ್ರ ಜೊತೆಗೆ ರಾ ಮಟೀರಿಯಲ್ಸ್ ಇರುತ್ತೆ, ಅವೆಲ್ಲದನ್ನು ಏನಂತ ಕರಿತೀವಿ ನಾವು, ಫಿಸಿಕಲ್ ರಿಸೋರ್ಸಸ್ ಅಂತ ಕರಿತೀವಿ. ಹ್ಯೂಮನ್ ರಿಸೋರ್ಸ್ ಅಂತ ಅಂದರೆ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು, ಸೊ ವರ್ಕರ್ಸ್, ಎಂಪ್ಲಾಯೀಸ್ ಅಲ್ವಾ. ಸೊ ಅವೆರಡನ್ನೂ ಕೂಡ ಪ್ರಾಪರಾಗಿ ಹೇಗೆ ಯುಟಿಲೈಸ್ ಮಾಡ್ಕೋಬೋದು ಟು ಇನ್ಕ್ರೀಸ್ ದ ಔಟ್ಪುಟ್ ಅಂತ. ಸೊ ಅದನ್ನು ಏನು ಮಾಡುತ್ತೆ, ಇದು ನಮಗೆ ಗೈಡ್ ಮಾಡ್ತಾ ಹೋಗುತ್ತೆ ಪ್ಲ್ಯಾನಿಂಗ್. ಆಮೇಲೆ ಕೋಆರ್ಡಿನೇಷನ್ನ ಬಿಲ್ಡ್ ಮಾಡುತ್ತೆ. ಸೊ ನಾವೆಲ್ಲದನ್ನು ಪ್ರಾಪರಾಗಿ ಪ್ರೀವಿಯಸ್ ಆಗಿ ಪ್ಲ್ಯಾನ್ ಮಾಡಿಟ್ಕೊಂಡ್ರೆ ಆಟೋಮೆಟಿಕ್ಲಿ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಏನಾಗುತ್ತೆ, ಕೋಆರ್ಡಿನೇಷನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಕೋಆರ್ಡಿನೇಷನ್ ಅಂದರೆ ಏನು ಅನ್ನೋದನ್ನು ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ನ ವಿಸಿಟ್ ಮಾಡಿ, ಪ್ಲೇ ಲಿಸ್ಟ್ ಇದೆ ಅಲ್ಲಿ, ಬಿಸ್ನೆಸ್ HRMಗೆ, ಸೊ ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗೆ, ಈವನ್ ಬಿಸ್ನೆಸ್ ಎಕನಾಮಿಕ್ಗೆ, ಸೊ ಆಡಿಟಿಂಗ್ಗೆ, ಎಲ್ಲದಕ್ಕೂ ನಾನು ಸಪ್ರೇಟ್ ಪ್ಲೇ ಲಿಸ್ಟ್ನ ಮಾಡಿ ಇಟ್ಟಿದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲ್ನ ವಿಸಿಟ್ ಮಾಡಿ ಅವೆಲ್ಲ ವೀಡಿಯೋಸ್ನು ವಾಚ್ ಮಾಡಿ. ಅದ್ರ ಜೊತೆಗೆ ಸುಮ್ಮನೆ ವಾಚ್ ಮಾಡೋದಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಬೇರೆ ಬೇರೆ ಟಾಪಿಕ್ ಯಾವ್ಯಾವ್ದು ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ, ಸೊ ನೆಕ್ಸ್ಟ್ ಆಬ್ಜೆಕ್ಟಿವ್ ಏನು ಅಂತ ಅಂದರೆ ಇಂಪ್ರೂವಿಂಗ್ ಎಫಿಷಿಯನ್ಸಿ ಅಲ್ವಾ. ಸೊ ಎಫಿಷಿಯನ್ಸಿ ಯಾವುದಾದ್ರೂ ಪರ್ಫೆಕ್ಟ್ನೆಸ್, ಅದನ್ನ ಏನು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಾನಿಂಗಿಗೆ ಏನೂ ಇಲ್ಲದೇ ಸಡನ್ನಾಗಿ ಯಾವುದನ್ನೋ ಒಂದು ಕೆಲಸನ ಮಾಡೋದಕ್ಕೂ, ಯಾವ ಕೆಲಸ ಮಾಡಬೇಕು ಅಂತ ಅಡ್ವಾನ್ಸ್ ಆಗಿ, ಹೇಗೆ ಮಾಡಬೇಕು ಅಂತ ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡಿ ಆಮೇಲೆ ಮಾಡೋದಕ್ಕೂ ಲಾಡ್ ಆಫ್ ಡಿಫ್ರೆನ್ಸ್ ಇದೆ, ಒಪ್ಕೊಳ್ತೀರಾ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಇಂಪ್ಲಿಮೆಂಟ್ ಮಾಡಿದ್ರೆ ಸೊ ಪರ್ಫೆಕ್ಟ್ನೆಸ್ ಆರ್ ದ ಎಫಿಷಿಯನ್ಸಿ ಅನ್ನೋದು ಜಾಸ್ತಿ ಆಗಿರುತ್ತೆ ಅಂತ. ಸೊ ನೆಕ್ಸ್ಟು ಈಗ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ. ಸೊ ಪ್ಲ್ಯಾನಿಂಗ್ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಪ್ಲ್ಯಾನಿಂಗ್ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆದರೂ ಕೂಡ ಯಾವ್ಯಾವ ಫಂಕ್ಷನ್ಸ್ ಇರುತ್ತೆ ಸುಮ್ಮನೆ ಅಂತ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು 1 by 1 ಮಾಡಿಕೊಡ್ತೀನಿ, ಆಯಿತಾ. ಸೊ ಪ್ಲ್ಯಾನಿಂಗ್ ಇರುತ್ತೆ, ಇವತ್ತಿನ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆರ್ಗನೈಸಿಂಗ್ ಕೂಡ ಮತ್ತೊಂದು ಫಂಕ್ಷನ್ ಆಗಿರುತ್ತೆ, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್. ಸೊ ಇದೆಲ್ಲದೂ ಕೂಡ ಮೇಜರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಯಾವ ಟಾಪಿಕನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ನೀವು. ಎಕ್ಸಾಮ್ ಅಂತ ಬಂದಾಗ, ಕೆಸೆಟ್ UGC ನೆಟ್ ಎಕ್ಸಾಮ್ ಅಂತ ಬಂದಾಗ, ಸೊ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಇದೆಲ್ಲದ್ರ ಬಗ್ಗೆನೂ ಕ್ವೆಶನ್ನ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇದೆಲ್ಲ ಟಾಪಿಕನ್ನು ಫೋಕಸ್ ಮಾಡಲೇಬೇಕು, ಆಯಿತಾ. ಸೊ ಪ್ಲ್ಯಾನಿಂಗ್ ಪ್ರೋಸೆಸ್, ಪ್ಲ್ಯಾನಿಂಗ್ ಅಂತ ಅಂದರೆ ಅಡ್ವಾನ್ಸ್ ಆಗಿ ಎಲ್ಲದನ್ನೂ ಡಿಸೈಡ್ ಮಾಡಿ ಇಟ್ಕೊಳ್ಳೋದು ಅಂತ ನಾನು ಹೇಳಿದೆ. ಹಾಗಿದ್ರೆ ಆ ಪ್ಲ್ಯಾನ್ ಮಾಡುವಂಥ ಪ್ರೋಸೆಸ್ ಯಾವ ಥರ ಇರಬೇಕು, ಅದಕ್ಕೊಂದು ಸಿಸ್ಟಮೆಟಿಕ್ ಆರ್ಡರ್ ಅನ್ನೋದು ಇರುತ್ತೆ ಅಲ್ವಾ. ಸುಮ್ಮನೆ ಪ್ಲ್ಯಾನ್ ಮಾಡೋಕ್ಕಾಗುತ್ತಾ, ಏನೂ ಐಡಿಯಾ ಇಲ್ಲದೇನೆ, ಏನೂ ಪ್ರೋಸೆಸ್ ಇಲ್ಲದೇನೆ, ಇಲ್ಲ ನಾನೇನೋ ಮಾಡಬೇಕಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನಾನಿಲ್ಲಿ ಏನು ಮಾಡಿದ್ದೀನಿ ಅಂತ ಅಂದರೆ ಯಾವ ಥರ ಪ್ರೋಸೆಸ್ನ ಫಾಲೋ ಮಾಡಬೇಕು ಅನ್ನೋದನ್ನ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಸೊ ಫಸ್ಟ್ ಏನು ಮಾಡ್ಕೋಬೇಕು, ಒಬ್ಜೆಕ್ಟಿವ್ಸ್ನ ಸೆಟ್ ಮಾಡ್ಕೋಬೇಕು. ಅಂದರೆ ನಾವೇನು ಮಾಡಬೇಕು ಅನ್ನೋದು ನಮಗೆ ಕ್ಲಾರಿಟಿ ಇರಬೇಕು. ಸೊ ನಾವು ಯಾವುದನ್ನು ಅಚೀವ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಯಾವ ವರ್ಕನ್ನು ಕಂಪ್ಲೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಆ ಒಂದು ಆಬ್ಜೆಕ್ಟಿವ್, ಆ ಒಂದು ಕಾನ್ಸೆಪ್ಟಿನ ಕ್ಲಾರಿಟಿ ಯಾರಿಗಿರಬೇಕು, ಫಸ್ಟು ನಮಗಿರಬೇಕು. ನಾವು ಆಬ್ಜೆಕ್ಟಿವ್ನ ಫಸ್ಟ್ ಏನು ಮಾಡಬೇಕು, ಸೆಟ್ ಮಾಡ್ಕೋಬೇಕು ಅಲ್ವಾ. ಸೊ ನೆಕ್ಸ್ಟ್ ಏನು, ಡೆವಲಪಿಂಗ್ ಪ್ರಿಮೈಸಸ್. ಸೊ ಆ ಒಂದು ಡೆವಲಪ್ಮೆಂಟ್, ಪ್ರಿಮೈಸಸ್ ಅಂತಂದರೆ ಆ ಪ್ಲೇಸಲ್ಲಿ ಬೇಕಾಗಿರುವಂಥ, ಆ ಕಾನ್ಸೆಪ್ಟಿಗೆ ಬೇಕಾಗಿರುವಂಥ ಡೆವಲಪ್ಮೆಂಟ್ಸ್ ಅಲ್ವಾ. ಸೊ ಅದನ್ನು ಏನು ಮಾಡ್ತಾ ಹೋಗಬೇಕು, ಅವರು ಡೆವಲಪ್ ಮಾಡ್ತಾ ಹೋಗಬೇಕು. ಸೊ ಐಡೆಂಟಿಫೈ ದ ಆಲ್ಟರ್ನೇಟಿವ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಕೇಳಿ, ಈಗ ಯಾವುದೋ ಒಂದು ಸಿಂಗಲ್ ಪ್ಲ್ಯಾನನ್ನು ಇಟ್ಕೊಂಡು ಏನನ್ನೋ ಮಾಡೋಕ್ಕೆ ಹೋಗೋಕ್ಕಾಗೋದಿಲ್ಲ. ಯಾಕೆ ಅಂತ ಅಂದರೆ ನಮ್ಮ ಹತ್ರ ಆಲ್ಟರ್ನೇಟಿವ್ ವೇಸ್ ಅನ್ನೋದು ಇರಲೇಬೇಕು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ಲ್ಯಾನ್ ಮಾಡಿದ್ದೀವಿ, ಅದು ಅಪ್ಲಿಕೇಬಲ್ ಆಗಿಲ್ಲ, ಫೇಲ್ ಆಯಿತು ಅಂತ ಅಂದರೆ ಸಡನ್ನಾಗಿ ನಮಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಲ್ಟರ್ನೇಟಿವ್ ಇನ್ನೊಂದು ಪ್ಲ್ಯಾನ್ ಏನಿರಬೇಕು, ರೆಡಿ ಇರಬೇಕು. ಸೊ ಅದ್ರ ಜೊತೆಗೆ ಯಾವ್ಯಾವ್ದು ಆಲ್ಟರ್ನೇಟಿವ್ಸ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡೋದು ಕೂಡ ಒಂದು ಪ್ರೋಸೆಸ್ ಆಫ್ ಪ್ಲ್ಯಾನಿಂಗ್ ಆಗಿರುತ್ತೆ. ಆಮೇಲೆ ಇವ್ಯಾಲ್ಯೂಯೇಟಿಂಗ್ ಆಲ್ಟರ್ನೇಟಿವ್ಸ್ ಅಲ್ವಾ. ಸೊ ಆಲ್ಟರ್ನೇಟಿವ್ಸ್, ಬೇರೆ ವೇಸ್, ಯಾವ್ದು ಬೇರೆ ಬೇರೆ ವೇಯಿಂದ ನಾವು ಆಬ್ಜೆಕ್ಟಿವ್ನ ಅಚೀವ್ ಮಾಡ್ಬೋದು ಅನ್ನೋದನ್ನ ಫೈಂಡ್ ಮಾಡ್ಕೊಂಡ್ವಿ. ಫೈಂಡ್ ಮಾಡಿ ಆದಮೇಲೆ ಏನು ಮಾಡಬೇಕು, ಇವ್ಯಾಲ್ಯೂಯೇಟ್ ಮಾಡಬೇಕು. ಇವ್ಯಾಲ್ಯೂಯೇಟ್ ಮಾಡೋದು ಅಂತ ಅಂದರೆ ಏನು, ಚೆಕ್ ಮಾಡೋದಲ್ವಾ. ಸೊ ಯಾವ ಥರ ಚೆಕ್ ಮಾಡಬೇಕು, ಆ ಆಲ್ಟರ್ನೇಟಿವ್ಸು ನಮ್ಮ ಬಿಸ್ನೆಸ್ ಆರ್ಗನೈಸೇಷನ್ ಪ್ಲ್ಯಾನಿಂಗಿಗೆ ಸೂಟ್ ಆಗುತ್ತಾ ಆಗಲ್ವಾ, ಸೆಟ್ ಆಗುತ್ತಾ ಆಗಲ್ವಾ ಅನ್ನೋದನ್ನ ಏನು ಮಾಡಬೇಕು, ಎವ್ಯಾಲ್ಯೂಯೇಟ್ ಮಾಡ್ತಾ ಹೋಗಬೇಕು. ಆಮೇಲೆ
ನೆಕ್ಸ್ಟ್ ಒನ್ ಸೆಲೆಕ್ಟಿಂಗ್ ಬೆಸ್ಟ್ ಆಲ್ಟರ್ನೇಟಿವ್ ಅಲ್ವಾ. ಸೊ ಇವ್ಯಾಲ್ಯೂಯೇಟ್ ಮಾಡಿ ಆದಮೇಲೆ ಏನು ಮಾಡಬೇಕು, ಅದೆಷ್ಟು ಇರೋ ಆಲ್ಟರ್ನೇಟಿವಲ್ಲಿ ನಮಗೆ ಯಾವುದು ಬೆಸ್ಟ್, ನಮ್ಮ ಬಿಸ್ನೆಸ್ ಆರ್ಗನೈಸೇಷನ್ಗೆ ಯಾವುದು ತುಂಬ ಸೆಟ್ ಆಗುತ್ತೆ, ಸೂಟ್ ಆಗುತ್ತೆ, ಅದನ್ನು ಏನು ಮಾಡಬೇಕು, ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಏನು ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು. ಸೊ ಆಗಿರುವಂಥ ಸ್ಟ್ರಾಟಜೀಸ್ ಏನಿದೆ, ಪ್ಲ್ಯಾನಿಂಗ್ ಏನಿದೆ, ಅದನ್ನು ಆ್ಯಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಇಂಪ್ಲಿಮೆಂಟ್ ಮಾಡ್ತಾ ಹೋಗಬೇಕು ಅದನ್ನು ಒಂದು ಬಿಸ್ನೆಸ್ ಆರ್ಗನೈಸೇಷನ್. ಸೊ ಇಂಪ್ಲಿಮೆಂಟ್ ಮಾಡಿದ್ದನ್ನು ಇವತ್ತು ಇಂಪ್ಲಿಮೆಂಟ್ ಮಾಡಿ ಹಾಗೆ ಬಿಡೋದಾ, ಅಲ್ಲ, ಅದನ್ನು ಆಮೇಲೆ ಏನು ಮಾಡಬೇಕು, ಫಾಲೋ ಅಪ್ ಮಾಡ್ತಾ ಇರಬೇಕು. ಫಾಲೋ ಅಪ್ ದ ಆ್ಯಕ್ಷನ್ ಅಲ್ವಾ. ಸೊ ಏನನ್ನು ಮಾಡಿದ್ದೀವಿ ಆ ಪ್ಲ್ಯಾನನ್ನು ಫಾಲೋ ಅಪ್ ಮಾಡ್ತಾ ಇರಬೇಕು, ಕಂಟಿನ್ಯೂಟಿ ಇರಬೇಕು ಅಂತ. ಸೊ ಇದೆಲ್ಲದು ಕೂಡ ಏನು, ಪ್ರೋಸೆಸ್ ಆಫ್ ಪ್ಲ್ಯಾನಿಂಗ್. ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಸುಮ್ಮನೆ ಹೇಳ್ತಾ ಇರ್ತೀವಿ, ಇಲ್ಲ ನಾನೇನೋ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಏನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಸಮ್ ಆಫ್ ದ ಪ್ರೋಸೆಸ್ ಅನ್ನೋದು ಇರುತ್ತೆ ಅಲ್ವಾ ಪ್ಲ್ಯಾನಿಂಗ್ ಅಂತ ಬಂದಾಗ. ಸೊ ಅದೆಲ್ಲ ಪ್ರೋಸೆಸ್ಸು ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ನಮ್ಮ ಪ್ಲ್ಯಾನಿಂಗು ಮತ್ತು ಎಕ್ಸಿಕ್ಯೂಷನ್ ಏನಾಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಒಂದು ಮೆನ್ಷನ್ ಮಾಡಿದ್ದೀನಿ, ಏನು, ಸ್ಟ್ರಾಟಜೀಸ್ ಆಫ್ ಪ್ಲ್ಯಾನಿಂಗ್ ಅಂತ. ಏನೇನು ಸ್ಟ್ರಾಟಜೀಸ್ ಇರುತ್ತೆ ಒಂದು ಪ್ಲ್ಯಾನಿಂಗ್ ಅಂತ ಬಂದಾಗ. ಸೊ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್, ಟ್ಯಾಕ್ಟಿಕಲ್ ಪ್ಲ್ಯಾನಿಂಗ್, ಆಪರೇಷನಲ್ ಪ್ಲ್ಯಾನಿಂಗ್ ಆ್ಯಂಡ್ ಕಾಂಟಿಜೆನ್ಸಿ ಪ್ಲ್ಯಾನಿಂಗ್ ಅಂತ. ಸೊ 4 ಸ್ಟ್ರಾಟಜೀಸ್ನ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಲೈಡಲ್ಲಿ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಆಯಿತಾ. ಎಸ್, ಸೊ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಅಂತ ಅಂದರೆ ಏನು, ಇದು ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಪ್ರಿಪೇರ್ಡ್ ಬೈ ಟಾಪ್ ಮ್ಯಾನೇಜ್ಮೆಂಟ್ ಫಾರ್ ಫ್ಯೂಚರ್ ಗ್ರೋತ್ ಆ್ಯಂಡ್ ಆರ್ಗನೈಸೇಷನಲ್. ಸೊ ಸ್ಟ್ರಾಟಜಿಕ್ ಅಂತ ಅಂದರೆ ಸ್ಟ್ರಾಟಜೀಸ್ನ ಫ್ರೇಮ್ ಮಾಡುವಂಥದ್ದು ಅಂತ. ಸೊ ಯಾರು ಫ್ರೇಮ್ ಮಾಡ್ತಾರೆ ಸ್ಟ್ರಾಟಜೀಸ್ನ, ಸೊ ಇದು ಮೋಸ್ಟ್ ಕಾಮನ್ ಆಗಿ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಆಗಿರುತ್ತೆ. ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಬಂದಾಗ ಸೊ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ನ ಸೆಟ್ ಮಾಡ್ಕೊಂಡಿರೋದು ಕಾಮನ್ ಆಗಿರುತ್ತೆ ಅಲ್ವಾ. ಸೊ ದಿಸ್ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಕೂಡ ಯಾವುದಕ್ಕೆ ಅಪ್ಲೈ ಆಗುತ್ತೆ, ಲಾಂಗ್ ಟರ್ಮ್ ಪ್ಲ್ಯಾನಿಂಗಿಗೆ ಅಪ್ಲೈ ಆಗುತ್ತೆ. ಸೊ ಅದನ್ನ ಯಾರು ಪ್ರಿಪೇರ್ ಮಾಡ್ತಾರೆ ಹಾಗಿದ್ರೆ ಸ್ಟ್ರಾಟಜೀಸ್ನೆಲ್ಲ ಪ್ರಿಪೇರ್ ಮಾಡೋದು ಯಾರು ಅಂತ ಅಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರುತ್ತೆ ಅಲ್ವಾ. ನಾನು ಹೇಳಿದ್ದೆ ಮ್ಯಾನೇಜ್ಮೆಂಟ್ ಅಂತ ಅಂದರೆ 3 ಲೆವೆಲ್ಸ್ ಇರುತ್ತೆ. ಟಾಪ್ ಲೆವೆಲ್ ಇರುತ್ತೆ, ಮಿಡಲ್ ಲೆವೆಲ್ ಇರುತ್ತೆ, ಲೋಯರ್ ಲೆವೆಲ್ ಇರುತ್ತೆ ಅಂತ ಹೇಳಿದ್ದೆ ಅಲ್ವಾ. ಅದರಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡ್ತಾರೆ, ಈ ಒಂದು ಸ್ಟ್ರಾಟಜಿಕ್ ಪ್ಲ್ಯಾನನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಆ ಸ್ಟ್ರಾಟಜಿಕ್ ಪ್ಲ್ಯಾನನ್ನು ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತಾರೆ ಅಂತ ಅಂದರೆ ಗ್ರೋತ್ ಆಫ್ ದ ಆರ್ಗನೈಸೇಷನ್. ಸೊ ಸಕ್ಸಸ್ಸು ಮತ್ತು ಗ್ರೋತ್ ರೇಟನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ, ಸ್ಟ್ರಾಟಜಿಕ್ ಪ್ಲ್ಯಾನನ್ನು ಫ್ರೇಮ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಒನ್ ಟ್ಯಾಕ್ಟಿಕಲ್ ಪ್ಲ್ಯಾನಿಂಗ್ ಅಂತ. ಏನು ಟ್ಯಾಕ್ಟಿಕಲ್ ಪ್ಲ್ಯಾನಿಂಗ್ ಅಂತ ಅಂದರೆ, ಸೊ ಇದನ್ನು ಯಾರು ರೆಡಿ ಮಾಡ್ತಾರೆ, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರು ರೆಡಿ ಮಾಡ್ತಾರೆ ಅಲ್ವಾ. ಸೊ ಅದನ್ನು ಯಾಕೆ ರೆಡಿ ಮಾಡ್ತಾರೆ ಅಂತ ಅಂದರೆ, ಇಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಸ್ಟ್ರಾಟಜಿಕ್ ಪ್ಲ್ಯಾನನ್ನು ರೆಡಿ ಮಾಡಿರ್ತಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅವ್ರು ಯಾವುದನ್ನು ಇದು ಮಾಡ್ತಾರೆ, ಟ್ಯಾಕ್ಟಿಕಲ್ ಪ್ಲ್ಯಾನಿಂಗನ್ನು ಮಾಡ್ತಾರೆ. ಸೊ ಅವ್ರು ಮಾಡಿರೋ ಅಂಥ ಒಂದು ಪ್ಲ್ಯಾನಿಂಗ್ ಸ್ಟ್ರಾಟಜೀಸ್ನ ಇವ್ರೇನು ಮಾಡ್ತಾ ಹೋಗ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಇಂಪ್ಲಿಮೆಂಟ್ ಮಾಡೋದು ಕೂಡ ಪ್ರಾಪರ್ ಒಂದು ಪ್ಲ್ಯಾನಿಂಗಲ್ಲೇ ಇಂಪ್ಲಿಮೆಂಟ್ ಆಗಬೇಕು. ಸುಮ್ಮನೆ ಏನೋ ಒಂದು ಮಾಡಿದ್ದಾರೆ ಸಡನ್ನಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅನ್ನೋಕ್ಕಾಗೋದಿಲ್ಲ ಅಲ್ವಾ. ಸೊ ಆ ಥರ ಒಂದು ಕಾನ್ಸೆಪ್ಟನ್ನು, ಸೊ ಆ ಒಂದು ಸ್ಟ್ರಾಟಜಿಕ್ ಪ್ಲ್ಯಾನನ್ನು ಅನಲೈಸ್ ಮಾಡಿ ಯಾವ ಥರ ಇಂಪ್ಲಿಮೆಂಟ್ ಮಾಡ್ಬೋದು, ಯಾವ ಥರ ಅಪ್ಲೈ ಮಾಡ್ಬೋದು ಬಿಸ್ನೆಸ್ ಆರ್ಗನೈಸೇಷನ್ಗೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಪ್ರಿಪೇರ್ ಮಾಡೋದು ಟ್ಯಾಕ್ಟಿಕಲ್ ಪ್ಲ್ಯಾನಿಂಗ್ ಅಂತ. ಸೊ ನೆಕ್ಸ್ಟ್ ಒನ್ ಆಪರೇಷನಲ್ ಪ್ಲ್ಯಾನಿಂಗ್ ಅಲ್ವಾ. ಸೊ ಏನು ಆಪರೇಷನಲ್ ಪ್ಲ್ಯಾನಿಂಗ್ ಅಂತ ಅಂದರೆ, ಮೋಸ್ಟ್ ಕಾಮನ್ ಆಗಿ ಇದೇನಾಗಿರುತ್ತೆ, ಶಾರ್ಟ್ ಟರ್ಮ್ ಪ್ಲ್ಯಾನಿಂಗ್ ಆಗಿರುತ್ತೆ. ಆಪರೇಷನಲ್ ಅಂತ ಅಂದರೆ ಡೇ ಟು ಡೇ ಆಪರೇಷನ್ಸ್ ಆಫ್ ದ ಆರ್ಗನೈಸೇಷನ್ ಅಂತ, ಡೇ ಟು ಡೇ ಆಕ್ಟಿವಿಟೀಸ್ ಆಫ್ ದ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಇವತ್ತಿನ ಒಂದು ಬಿಸ್ನೆಸ್ ಒಂದು ಆಕ್ಟಿವಿಟೀಸ್, ಆರ್ಗನೈಸೇಷನಲ್ ಆಕ್ಟಿವಿಟೀಸ್ ಇರುತ್ತೆ, ಆಪರೇಷನ್ಸ್ ಇರುತ್ತೆ ಅಲ್ವಾ. ಸೊ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ನನಗೆ ಇವತ್ತೇನು ಕಾನ್ಸೆಪ್ಟ್ ಬೇಕು, ಇವತ್ತೇನು ಪ್ಲ್ಯಾನಿಂಗ್ ಬೇಕು ನನಗೆ. ಸೊ ಆ ಥರ ಪ್ಲ್ಯಾನಿಂಗನ್ನು ಪ್ರಿಪೇರ್ ಮಾಡುವಂಥದ್ದೇನು ಆಪರೇಷನಲ್ ಪ್ಲ್ಯಾನಿಂಗ್. ಇದು ಲಾಂಗ್ ಟರ್ಮ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ, ಶಾರ್ಟ್ ಟರ್ಮ್ಗೆ ಏನಾಗುತ್ತೆ, ಅಪ್ಲಿಕೇಬಲ್ ಆಗುತ್ತೆ. ಸೊ ಆ ಥರ ಪ್ಲ್ಯಾನಿಂಗ್ಸ್. ಸೊ ಅದರಿಂದ ನಮಗೆ ಹೆಲ್ಪ್ ಆಗೋದೇನು, ಡೇ ಟು ಡೇ ಒಂದು ಆಪರೇಷನ್ನ ಏನು ಮಾಡ್ತಾ ಹೋಗ್ಬೋದು, ಆಕ್ಟಿವಿಟೀಸ್ನ ಏನು ಮಾಡ್ತಾ ಹೋಗ್ಬೋದು, ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಅಂತ. ಸೊ ಆಪರೇಷನಲ್ ಪ್ಲ್ಯಾನಿಂಗ್ ಇದು. ಸೊ ಲಾಸ್ಟಿಗೆ ಪ್ಲ್ಯಾನಿಂಗ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಯಿತು. ಪ್ಲ್ಯಾನಿಂಗ್ ಅಂಡರಲ್ಲಿ ಏನೇನು ಕಾನ್ಸೆಪ್ಟ್ ಬರುತ್ತೆ, ಈಗ ಸ್ಟ್ರಾಟಜೀಸ್ ಆಗಿರ್ಬೋದು, ಒಬ್ಜೆಕ್ಟಿವ್ಸ್ ಆಗಿರ್ಬೋದು, ಸೊ ಅದೆಲ್ಲದನ್ನು ಕೂಡ ನಾನು ಏನು ಮಾಡಿದ್ದೇನೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಕನ್ಕ್ಲೂಷನ್ ಪಾರ್ಟಿಗೆ ಬರೋಣ. ಸೊ ಕನ್ಕ್ಲೂಷನ್ ಏನು ಅಂತ ಅಂದರೆ, ಪ್ಲ್ಯಾನಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ. ಸೊ ಪ್ಲ್ಯಾನಿಂಗನ್ನು ಏನಂತ ಕರಿತೀವಿ, ಫೌಂಡೇಶನ್ ಆಫ್ ದ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇದರಿಂದ ಏನು ಹೆಲ್ಪ್ ಆಗುತ್ತೆ, ಆರ್ಗನೈಸೇಷನಲ್ ಗೋಲ್ಸನ್ನು ಅಚೀವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಪ್ರಾಪರ್
ಪ್ಲಾನಿಂಗ್. ಆರ್ಗನೈಸೇಷನ್ನು ಬಿಸ್ನೆಸ್ಸು ಅಂತ ಏನಿಲ್ಲ, ಎಲ್ಲದರಲ್ಲೂ ಇವಾಗ ನಾವು ಕೆಸೆಟ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರಾ, UGC ನೆಟ್ ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದಕ್ಕೂ ಕೂಡ ಪ್ರಾಪರ್ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಪ್ರಾಪರ್ ಸ್ಟ್ರಾಟಜೀಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏನೂ ಸ್ಟ್ರಾಟಜೀಸ್ ಇಲ್ಲದೇ ಕೆಸೆಟ್ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ ಅಂತ ಅಪ್ಲಿಕೇಶನ್ ಫಿಲ್ ಮಾಡಿ ಫೀಸ್ ಕಟ್ಟಿ ಮನೇಲಿ ಸುಮ್ಮನೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ರೆ ಕೆಸೆಟ್ ಎಕ್ಸಾಮ್ ಆಗಿರಲಿ UGC ನೆಟ್ ಎಕ್ಸಾಮ್ನ ಪಾಸ್ ಮಾಡ್ಕೊಳಕ್ಕಾಗೋದಿಲ್ಲ, ಕ್ಲಿಯರ್ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ನಮಗಿರೋ ಟೈಮ್ ಡ್ಯೂರೇಷನ್ ಎಷ್ಟು, ನಮಗೆ ಪರ್ಮಿಟ್ ಆಗ್ತಾ ಇರೋ ಟೈಮ್ ಎಷ್ಟು, ಅದನ್ನು ಯಾವ ಥರ ಯುಟಿಲೈಸ್ ಮಾಡ್ಕೋಬೋದು, ಸೊ ಎಷ್ಟು ಟಾಪಿಕ್ಕನ್ನು ಕವರ್ ಮಾಡ್ಕೋಬೋದು, ಅದರಲ್ಲಿ ಯಾವ್ಯಾವ ತುಂಬ ಇಂಪಾರ್ಟೆಂಟ್ ಇದೆ, ಇದೆಲ್ಲನೂ ನಾವು ಥಿಂಕ್ ಮಾಡ್ತೀವಿ ಅಂತ ಅಂದರೆ ಅದೇ ಕಾನ್ಸೆಪ್ಟೇ ಏನೋ ನಥಿಂಗ್ ಬಟ್ ಪ್ಲ್ಯಾನಿಂಗ್ ಟು ಕ್ಲಿಯರ್ ದ ಕೆಸೆಟ್ ಎಕ್ಸಾಮಿನೇಷನ್ ಅಂತ. ಸೊ ಬಿಸ್ನೆಸ್ ಆರ್ಗನೈಸೇಷನಲ್ಲೂ ಕೂಡ ಇದೇ ಥರನೇ ಅಪ್ಲೈ ಆಗುತ್ತೆ. ಸೊ ಟೋಟಲಿ ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಬೌಟ್ ಪ್ಲ್ಯಾನಿಂಗ್ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಅರ್ಥ ಆಗ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿಲ್ಲ ಅಂತ ಅಂದರೆ ನನಗೆ ಗೊತ್ತಾಗೋದಿಲ್ಲ ನಿಮಗೆ ಅರ್ಥ ಆಗ್ತಾ ಇದೆಯೋ ಅರ್ಥ ಆಗ್ತಾ ಇಲ್ವೋ ಅಂತ. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ವೆಲ್ ಅಂತ. ಯಾಕೆ ಅಂತ ಅಂದರೆ ಕನ್ನಡದಲ್ಲಿ ತುಂಬ ಈಸಿ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೂ ತುಂಬ ಶಾರ್ಟ್ ವೀಡಿಯೋಸ್ ಮಾಡಿ ಲೆಂತಿ ಆದರೆ ಬೋರ್ ಆಗುತ್ತೆ ಅಂತ ಒಂದೊಂದೇ ಟಾಪಿಕನ್ನು ತೊಗೊಂಡು ಶಾರ್ಟ್ ವೀಡಿಯೋಸನ್ನು ಮಾಡಿ ಕೊಡ್ತಾ ಇದ್ದೀನಿ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅದರಿಂದ ನನಗೂ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಇನ್ನೂ ಜಾಸ್ತಿ ನನಗಿರುವಂಥ ಬ್ಯುಸಿ ಶೆಡ್ಯೂಲಲ್ಲಿ ನಾನು ವರ್ಕನ್ನು ಮ್ಯಾನೇಜ್ ಮಾಡಬೇಕಲ್ವ. ಸೊ ವರ್ಕಿಗೆ ಹೋಗಿ ಆಫ್ಟರ್ ದಟ್ ನನ್ನ ಮನೆಗೆ ಬಂದಮೇಲೆ ನನಗೆ ಸಿಗ್ತಾ ಇರೋ ಶಾರ್ಟ್ ಪೀರಿಯಡಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಕ್ಲಾಸ್ನ ಮಾಡ್ತಾ ಇದ್ದೀನಿ. ಸೊ ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ತಾ ಇದ್ರೆ ನನಗೂ ಕೂಡ ಮೋಟಿವೇಟ್ ಆದಾಗ ಆಗುತ್ತೆ. ಇನ್ನೂ ಜಾಸ್ತಿ ಕ್ಲಾಸಸ್ನ ಮಾಡೋಕ್ಕೆ ನನಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಎವ್ರಿ ಒನ್.